ಒಂದು ಮಾತು ಹೇಳ್ತಾರೆ ಸಂಸ್ಕೃತದೊಳಗೆ, ವಿದ್ಯಾತುರಾಣಂ ನ ಸುಖಂ ನ ನಿದ್ರ, ಕಾಮಾತುರಾಣಂ ನ ಭಯಂ ನ ಲಜ್ಜ. ಅಂದ್ರೆ ವಿದ್ಯಾ ಕಲಿಬೇಕನ್ನತಕ್ಕಂಥ ಮಕ್ಕಳಿಗೆ ಹೊಡೆ ತುಂಬ ಅನ್ನ ಇರಂಗಿಲ್ಲ, ಕಣ್ತುಂಬ ನಿದ್ದೆ ಇರಂಗಿಲ್ಲ. ಯಾವುದು ಕಣ್ತುಂಬ ನಿದ್ದೆ ಮಾಡ್ಲಾರ್ದೇನೆ, ಯಾವುದು ಹೊಡೆ ತುಂಬ ಅನ್ನ ಉಳ್ಳಾರ್ದೇನೆ ಅಭ್ಯಾಸ ಮಾಡ್ತದ, ಅದೇ ಮುಂದೆ ದೊಡ್ಡ ಜ್ಞಾನಿ ಆಗ್ತದ. ಮತ್ತು ಬುಟ್ಟಿಗಡ್ಲೆ ತಿಂದು ಲಾಸ್ಟಿಗೆ ಹೋಗಿ ಕೂತು ನಿದ್ದೆ ಮಾಡಿ ಏನ್ರಿ ಮುಂಜಾನೆ ಹೇಳ ತಮ್ಮ ಹಡ್ತಿ ಹೊಡೆದ್ರು ಹೇಳಲ್ಲ. ಒಂದೊಂದು ಜೀಟ್ಗಲ್ ಕೊಟ್ಟು ಮಕ್ಕೊಂಡಿರ್ತಾವ ನೋಡಿಲ್ಲ. ಮತ್ತು ಅವು ಸಾಲಿ ಕಲಿಯೋದ್ರೆ ಹೆಂಗೆ ಕಲ್ತಾವ? ಇವ ಮುಂದೆ ಡಿ ಸಿ ಆಗವ, ಮತ್ತು ಇವ್ ಕವನೆ ನೀರು ಬಿಡ್ಲಕ್ಕೆ ಹೋಗವನೆ. ಹೌದಿಲ್ಲ? ಯಾವ ಮಗ ಏನ್ರಿ ಅಲ್ಪಹಾರಿ ಹೇಳ್ತಾರಲ್ಲ, ಶಾಸ್ತ್ರದೊಳಗೂ ಕೂಡ ಹೇಳ್ತಾರ, ಅಲ್ಪಹಾರಿ ಶ್ವಾನ ನಿದ್ರಾತ. ವಿದ್ಯಾ ಕಲಿತಕ್ಕಂಥ ಮಕ್ಕಳು ಸ್ವಲ್ಪ ಊಟ ಮಾಡಬೇಕು, ನಾಯಿ ಹೆಂಗೆ ನಿದ್ದೆ ಮಾಡ್ಬೇಕತ್ತ. ನಾಯಿ ಎಷ್ಟು ಚಂದ ನಿದ್ದೆ ಮಾಡ್ತಾವೆ ನೋಡ್ರಿ, ಇಲ್ಲಿ ಮಕ್ಕೊಂಡಿರ್ತದ, ಒಂದು ಸ್ವಲ್ಪ ಏನು ಸುಳ್ಕಂತ ತಟ್ಟನಾಗೆ ಅದು ಕುಂದಿರ್ತದ. ಹಂಗಿರ್ಬೇಕು ನಮ್ಮ ಮಕ್ಕಳು. ಇವು ಹಂಗಲ್ಲ ಏನ್ರಿ, ಇವಾಗ ಎದಿ ಮ್ಯಾಗ ಬುದ್ಧರು ಹೇಳಲ್ಲ. ಯಾಕಂದ್ರೆ ನನ್ನ ಮಗ ಸಾಲಿ ಕಲಿತಾನೆ ತಂದು ಯಾಗಳು ಹಾಕಿರ್ತೀರಿ, ಬುಟ್ಟಿಗಳ್ಳೆ ತಿಂದು ಹೋಗಿ ಮಕ್ಕೊಂಡು ಬಿಡ್ತಾನೆ, ಬುಟ್ಟಿಗಳ್ಳೆ ತಿಂದು ಹೋಗಿ ಮಕ್ಕೊಂಡು ಬಿಡ್ತಾನೆ. ಇದು ಅಲ್ಲ, ಇದು ಶಾಸ್ತ್ರ ಏನು ಹೇಳ್ತದ ಏನ್ರಿ, ವಿದ್ಯಾತುರಾಣಂ ನ ಸುಖಂ ನ ನಿದ್ರ. ಯಾವ ವಿದ್ಯಾ ಕಲಿಬೇಕಂದವನಿಗೆ ಸುಖ ಇರಲ್ಲ. ಆ ಮಕ್ಕಳಿಗೆ ನೀವು ಏನು ಮಾಡ್ಬೇಕಂತಂದ್ರೆ ಒಂದು ಮಾತು ಹೇಳ್ತೀನಿ, ಮಕ್ಕಳಿಗೆ ಸುಖ ತೋರಿಸ್ಬಾರ್ದು. ಯಾವ ಮಕ್ಕಳಂದ ತಂದೆ ತಾಯಿನ ಬಿಟ್ಟಂದು ದೂರ ಹೋಗಿ ಏನ್ರಿ ಕಷ್ಟದೊಳಗಿಂದ ಯಾವ ಮಗ ಕಲಿತದಲ್ಲ ಅವನೇ ದೊಡ್ಡ ವಿದ್ಯಾವಂತ ಹಾಕನ. ನಾವು ಇಲ್ಲೇ ಮನೆಗಿಂದ ಇಟ್ಕೊಂಡು ಮಗ ನೀ ಈಗ ಉಣ್ಣಿತ್ತು ಏನ್ರಿ ಅದ ತಿನ್ನು ಇದು ತಿನ್ನತ್ತಿಗೂ ನಾವು ಒಪ್ಪು ಮಾಡಿ ತಿನ್ನಿಸೋದು ಕೂಡೇನ ಇವು ಸಾಲಿ ತೆಲಿಗೆ ಹತ್ತಾರ. ಮತ್ತು ಅದಕ್ಕೆ ತೊಗೊಂಡು ನಂಬಲ್ಲಿ ಬರೋದು, ಅಪ್ಪ ಇದು ಕೊಟ್ಟು ತೆಲಿಗೆ ಹತ್ತಲಾಗಿದೆ, ಅಪ್ಪ ಇದಕ್ಕೊಂದು ಏನ್ರ ದಾರ ಕಟ್ಟತ್, ದಾರ ಕಟ್ಟದ್ರೆಲ್ಲ ತೆಲಿಗೆ ಹತ್ತಾಗಿತ್ತು, ಅದು ಎಲ್ಲರ ತೆಲಿ ದಾರನೇ ಇರ್ತಿತ್ತು ಏನ್ರಿ. ಹೌದಾ ಇಲ್ಲ? ಮತ್ತು ದಾರ ಕಟ್ಟಿದ್ರೆ ಎಲ್ಲರೂ ವಿದ್ಯಾವಂತರು ಹಾಕಿದ್ರತ್ತು, ಮತ್ತು ಎಲ್ಲರ ತೆಲಿಗೆ ದಾರನೇ ಇರ್ತಿತ್ತು. ಕರಿದಾರ ಕಟ್ಕೊಂಡು ಹೇಗೆ ಭಾಷೆ ಹೆಂಗೆ ಕಟ್ಕೊಳಕ ಇದು ಅಲ್ಲ. ಇದು ಮಕ್ಕಳಿಗಂದ ಇದು ಇರಬಾರ್ದು, ಮಕ್ಕಳಿಗೆ ಸುಖ ಇರಬಾರ್ದು. ಮಕ್ಕಳು ಕಷ್ಟದೊಳಗೇ ಓದಬೇಕು, ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನ ಹಾಕಬಾರ್ದು. ಯಾಕಂದ್ರೆ ಅನ್ನದ ಬೆಲೆ ಅಂತ ನಾವು ಗೊತ್ತಾಗಬೇಕು ಏನ್ರಿ. ಮಕ್ಕಳಿಗಂದ ಕೈಯಾಗಿಂದ ದುಡ್ಡು ಕೊಡಬಾರ್ದು. ಅವಕ್ಕಂದ ಸುಖ ಆಯ್ತು ಅಂತ ತಿಳ್ಕೊಂಡ್ರ, ಈಗ ಅವಕ್ಕೆ ಮಕ್ಕಳ ಕೈಗಂದ ಮೊಬೈಲ್ ಕೊಟ್ಟಿರಿ ನೋಡ್ರಿ, ಯಾವಾಗ ಕೊಡ್ತೀರಿ ಮೊಬೈಲ? ಈಗ ನೋಡ್ರಿ ಏನ್ರಿ, ಮಕ್ಕಳ ಕೈಗ ಇನ್ನು ದ್ವಾಡದಾರಿಗೆ ಅದು ಓಡಾಡ್ತದೆ ಕೂಸುಗಳಿಗೆ. ಅದು ತೊಟ್ಟದ ಮಕ್ಕಳು ಇರ್ತದಲ್ಲ, ಈಗ ಜೋಗುಳ ಪದ ಹಾಡೋದಿಲ್ಲ ಏನ್ರಿ, ಮಾಡ್ತದ್ಕೊ ಮೊಬೈಲ್ ಹೋಯ್ತು ಹೆಂಗೆ ಹಿಡಿಯೋದು, ಹೆಂಗೆ ಹಿಡ್ದ ಕೂಡಲೇ ಅದು ಚಾನು ಇಲ್ಲ ಟೈನು ಇಲ್ಲ, ಆಡ್ಕೋತ ಕುಂದಿರ್ತದೆ. ಮೊಬೈಲ್ ಕೊಡಬೇಡ್ರಿ. ಮೊಬೈಲ್ ಯಾವ ಮಕ್ಕಳ ಕೈಗೆ ನೀವು ಕೊಡ್ತೀರಿ, ಮಕ್ಕಳಿಂದ ಇವರು ವಿದ್ಯಾವಂತರಾಗಂಗಿಲ್ಲ ತಿಳ್ಕೊಂಡು ಬಿಡ್ಬೇಕು ಏನ್ರಿ. ಮಕ್ಕಳು ಮೊಬೈಲ್ದಿಂದ ಭಾಳ ಕೆಟ್ಟು ಹೋಗ್ಯಾರ, ಎಲ್ಲನೂ ಕೂಡ ಬರಕತ್ತದ ಅದ್ರಾಗ ಏನ್ರಿ. ಬರೀ ಒಂದು ಮೊಬೈಲ್ ಹತ್ತಿಕೊಂಡ ಒಳ್ಳೇದು ಕಟ್ಟ ಯೂಸ್ ಹತ್ತಿಕೊಂಡಲ್ಲ ಏನ್ರಿ. ಈಗ ಹೆಚ್ಚಿಗೆ ಅಂದ್ರೆ ಒಳ್ಳೇದಕ್ಕಿಂತ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಇವತ್ತಿನ ಮಕ್ಕಳಂದ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳಕತ್ತಾರ. ಅದಕ್ಕೆ ನಾವು ಹೇಳೋದು ಏನ್ರಿ, ಮಕ್ಕಳಿಗೆ ಮೊಬೈಲ್ ಕೊಡಂಗಿಲ್ಲ, ಮಕ್ಕಳಿಗೆ ರೊಕ್ಕ ಕೊಡಂಗಿಲ್ಲ, ಮಕ್ಕಳಿಂದ ಸುಖದಾಗಿದ್ರು ಅಂತಂದ್ರೆ ವಿದ್ಯಾ ಕಲಿಯಂಗಿಲ್ಲ ಏನ್ರಿ. ಅವ್ರು ನಿದ್ದೆ ಹೆಂಗೆ ಮಾಡ್ಬೇಕಂತಕೊಂಡು ಕೇಳಿದ್ರೆ ನಾಯಿ ನಿದ್ದೆ ಮಾಡ್ದಂಗೆ ಮಾಡಬೇಕು. ಅದಕ್ಕಾಗಿ ಮುಂದೊಂದು ಮಾತು ಹೇಳ್ತಾರೆ ಅವರು, ವಿದ್ಯಾತುರಾಣಂ ನ ಸುಖಂ ನ ನಿದ್ರ, ಕಾಮಾತುರಾಣಂ ನ ಭಯಂ ನ ಲಜ್ಜತ್. ಯಾವನಿಗೆಂದ ಕಾಮದ ಆತುರ ಆಗಿರ್ತದಲ್ಲ ಏನ್ರಿ, ಅವನಿಗೆಂದ ನಾ ಯಾರು, ನಾನು ಎಂಥವಿದ್ದೀನಿ, ನನ್ನ ಸ್ಥಾನ ಏನದ, ನನ್ನ ಮಾನ ಏನದ, ಇದು ಯಾವುದು ಕೂಡ ಪರಿಜ್ಞಾನ ಬರ್ಲತ್ತ. ಕಾಮಾತುರಾಣಂ ನ ಭಯಂ ನ ಲಜ್ಜ. ಮಂದಿ ಉಗುಳ್ತಾರ, ನನಗೆ ಬೈತಾರ, ಅಂತಾರ, ಆಡ್ತಾರ ತನ್ನುವಂಥದ್ದು ಯಾವುದು ಕೂಡ ಇರಂಗಿಲ್ಲ. ಯಾಕ? ತನ್ನ ಮನಸ್ಸಿನ ತುಂಬಾನು ಕೂಡ ಬರೀ ಕಾಮನೆ ತುಂಬಿಕೊಂಡಿರ್ತಾನ, ಹೊರಗಿಂದ ಯಾವುದು ಕೂಡ ಅರಿವು ಇರಂಗಿಲ್ಲ ಇರ್ತದೆ. ಇಲ್ಲೇ ನಿಮ್ಮಲ್ಲಿ ಹುಬ್ಬಳ್ಳಿ ಒಳಗೆ ಏನ್ರಿ ಸಿದ್ಧಾರೂಢರಿಂದ ಪ್ರವಚನ ಮಾಡ್ತಿದ್ರು. ಕಲ್ಪನಾ ಇರಲಿ ನಿಮ್ಗೆ, ಹುಬ್ಬಳ್ಳಿ ಒಳಗಿಂದ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು. ಪಾಪಿಗಳಂದ್ರೆ ಎಂಥವ್ರು ಇರ್ತಾರ ಅನ್ನೋದಕ್ಕೆ ನಿಮಗೆ ಹೇಳಕತ್ತಿನ. ಹುಬ್ಬಳ್ಳಿ ಒಳಗಿಂದ ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಿದ್ರು. ಹೆಂಗೆ ನೀವೆಲ್ಲ ಪ್ರವಚನದ ಇಟ್ಟು ಶಾಂತಿ ಕುತ್ಕೊಂಡಂದ ಕೇಳಕತ್ತಿರಲ್ರಿ. ಇಟ್ಟು ಜನ ಇದ್ರು ಏನ್ರಿ, ಒಂದು ಸೂಜಿ ಬಿದ್ದರೆ ಸಪ್ಪಳಾಗಟ್ಟ ಅಟ್ಟು ಚಂದ ಕೂತೀರಿ. ಹೇಳೋರಿಗೂ ಕೂಡ ಮನಸ್ಸು ಬರ್ತದೆ. ಯಾಕ್ರಿ, ಶಾಂತಿ ಕುತ್ಕೊಂಡು ಕೇಳಿದ್ರೆ ಹೇಳೋರಿಗೂ ಮನಸ್ಸು ಬರ್ತದೆ. ಯಾವಾಗಿಂದ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಾರ, ಸುಮಾರು ಒಂದು 2-3 ಸಾವಿರ ಜನ ಪ್ರವಚನ ಕೇಳಕತ್ತಾರ, ಶಾಂತ ಕುಂತಾರ. ಸಿದ್ಧಾರೂಢರಿಂದ ಕರ್ಮಗಳ ಬಗ್ಗೆ ಅಂತ ಹೇಳಕತ್ತಿದ್ರು. ಕರ್ಮ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ? ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ, ಹಿಂಗೆಲ್ಲ ಪ್ರಾರಬ್ಧದ ಕರ್ಮಗಳಿರ್ತಾವ.
ಅಂದ್ರೆ ಹಿಂದಿನ ಜನ್ಮದೊಳಗೆ ನಾವು ಏನು ಪುಣ್ಯ ಮಾಡಿರ್ತೀವಿ, ಏನು ಪಾಪ ಮಾಡಿರ್ತೀವಿ, ಆ ಪಾಪ ಪುಣ್ಯಗಳ ಲೆಕ್ಕದ ಮೇಲೆ ನಮ್ಮ ಹಣಿ ಮೇಲೆ ಒಂದು ಬರೆದು ಕಳಿಸಿರ್ತಾನೆ ಬ್ರಹ್ಮ. ಏನ್ರಿ, ಹಿಂದಿನ ಜನ್ಮದ ನಾವು ಒಳ್ಳೇದು ಮಾಡಿದ್ದೀವಿ ಅಂತಂದ್ರೆ ನಮ್ಮ ಹಣಿ ಬರೆದಾಗಿಂದ ಒಳ್ಳೇದೇ ಬರೆದಿರ್ತಾನೆ. ಅದಕ್ಕಾಗಿ ನೀವು ಶ್ರೀಮಂತರಾಗಿ ಸುಖದಿಂದ ಏನ್ರಿ ಮದುವೆ ಮಾಡಿಕೊಂಡು 4 ಮಂದಿ ಮಕ್ಕಳು ಆನಂದ ಖುಷಿಯಿಂದ ಇರ್ತೀರಿ. ಯಾಕೆ? ಹಿಂದಿನ ಜನ್ಮದೊಳಗೆ ಪುಣ್ಯ ಮಾಡಿರ್ತೀವಿ. ಈ ಜನ್ಮದೊಳಗೇನ ಕಷ್ಟಗಳನ್ನು ಬರ್ತಾವಲ್ಲ, ದುಃಖಗಳು ಬರ್ತಾವಲ್ಲ, ಅವು ಈಗಿನ ಜನ್ಮದ್ದಲ್ಲ, ಹಿಂದಿನ ಜನ್ಮದ್ದು. ಆದ್ರೆ ಇವು ಸಂಚಿತ ಕರ್ಮ, ಆಗಾಮಿ ಕರ್ಮ ಅನ್ನೋದು ಏನವಲ್ಲ, ಇವು ಈಗ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಪಾಪಗಳೇನಿರ್ತಾವಲ್ಲ, ಅವು ಮಹಾತ್ಮರ ಪಾದದಿಂದ ಏನ್ರಿ ಅವು ಹೆಂಗೆ ಹೋಗ್ತಾವ? ಸಂಚಿತ ಕರ್ಮ, ಆಗಾಮಿ ಕರ್ಮ ತಿಳ್ಕೊಂಡ್ರ ನಾವು ಸಣ್ಣ ಪುಟ್ಟ ಪಾಪಗಳು ಏನು ಮಾಡಿರ್ತೀವಲ್ಲ ಈಗ ಈ ನಿಜ ಜೀವನದೊಳಗೆ ಸಣ್ಣ ಪುಟ್ಟ ತಪ್ಪುಗಳು ಏನು ಮಾಡಿರ್ತೀವಿ, ಈ ಎಲ್ಲ ತಪ್ಪುಗಳು ಪಾಪಗಳು ಇದು ಎಲ್ಲಿ ಹೋಗ್ತದ ತಿಳ್ಕೊಂಡದ ಕೇಳಿದ್ರೆ ಒಬ್ಬ ಮಹಾತ್ಮನ ಪಾದದಿಂದ ಹೋಗ್ತದೆ ಹೊರತಾಗಿ ಬೇರೆ ಎಲ್ಲಿನೂ ಕುಣದ ಹೋಗಂಗಿಲ್ಲ. ಅದಕ್ಕಾಗಿನೇ ಪಾದೋದಕ್ಕಂದ್ರೆ ಪಾ ಅಂದ್ರೆ ಪಾಪ, ದೋ ಅಂದ್ರೆ ದೋಷ, ಏನ್ರಿ ಕ ಅಂದ್ರೆ ಕಳಿತಕ್ಕಂಥದ್ದು, ಏನ್ರಿ ಪಾಪ ದೋಷಗಳನ್ನು ಕಳಿತಕ್ಕಂಥದ್ದು. ಈ ಭೂಮಿ ಮೇಲೆ ಯಾವುದಾದ್ರೂ ಕುಣದ ಇತ್ತು ಅಂತಂದ್ರೆ ಒಬ್ಬ ಗುರುವಿನ ಪಾದ ಬಿಟ್ರೆ ಮತ್ತೆಲ್ಲಿನೂ ಕುಣದ ಹೋಗಂಗಿಲ್ಲ. ಮಹಾತ್ಮರ ಪಾದ ಬಿಟ್ರೆ ಮತ್ತೆಲ್ಲಿನೂ ಕುಣದ ಹೋಗಂಗಿಲ್ಲ ಮಹಾತ್ಮರ ಪಾದದೊಳಗೆ. ಅದಕ್ಕಾಗಿನೇ ಮಹಾತ್ಮರಿಗೆ ಅಂದ ನೀವು ಅಂತಿರಿಲ್ಲ, ಯಪ್ಪ ಒಂದೆರಡು ಪಾದ ಹಾಕ್ರಿ ನಮ್ಮ ಮನ್ಯಾಗ ಅಂತ ಅಂತಾರಿಲ್ಲ. ಯಾರು? ಯಪ್ಪ ನೀನು ತಲೆ ಹಾಕಂದಾರನು ಯಾರು? ಏನ್ರಿ ಯಪ್ಪ ನೀನು ತಲೆ ಹಾಕ ತಗೊಂಡನಂಗಿಲ್ಲ, ಯಪ್ಪ ನಿನ್ನ ಕೈ ಹಾಕನಂಗಿಲ್ಲ, ಪಾದನೆ ಹಾಕಂತಾರೆ. ಯಾಕಂತಾರತ್ತಂದ್ರೆ ನಮ್ಮ ತಿಳಿದರೆ ಮಾಡಲಿ ತಿಳಿಲಾರ್ದರಲ್ಲಿ ಮಾಡ್ರಿ, ಈ ಜನ್ಮದೊಳಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತೀವಲ್ಲ, ಆ ತಪ್ಪುಗಳನ್ನು ಕಳಿತಕ್ಕಂಥ, ಆ ಪಾಪಗಳನ್ನು ಕಳಿತಕ್ಕಂಥ ಶಕ್ತಿ ಒಬ್ಬ ಗುರುವಿನ ಪಾದದೊಳಗಿರ್ತದೆ ಹೊರತಾಗಿ ಬೇರೆ ಯಾವುದ್ರೊಳಗೂ ಕೂಡ ಇರಂಗಿಲ್ಲ. ಇವೆಲ್ಲ ಈ ಜನ್ಮದೊಳಗಿಂದ ಕಳ್ಕೊಳಗೆ ಬರ್ತದ. ಆದ್ರೆ ಪ್ರಾರಬ್ಧದ ಕರ್ಮ ತಗೊಂಡ್ರೆ ಏನಂತಾರಲ್ಲ, ಹಿಂದಿನ ಜನ್ಮದ ಈ ಜನ್ಮದೊಳಗೆ ನಿಜಗುಣ ಶಿವಗಳು ಹೇಳ್ತಾರಲ್ಲ, ಹಿಂದಿನ ಪುಣ್ಯವನ್ನು ಹಿಂದುಂಡುಡ್ಬೇಕಾತು, ಹಿಂದಿನ ಪುಣ್ಯವನ್ನು ಮುಂದುಂಡುಡ್ಬೇಕಾತು. ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಾರೆ, ಅಪ್ಪ ಹಿಂದಿನ ಜನ್ಮದೊಳಗೆ ನೀವೇನು ಪುಣ್ಯ ಮಾಡಿರಿ, ಏನು ಪಾಪ ಮಾಡಿರಿ, ಯಾರು ಏನು ಮಾಡಿರಿ ಅವರು ಆ ಮಾಡಿದ್ದು ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಾಕ ಬರಲ್ಲ. ಯಾರು ಏನು ದುಡಿದಿರ್ತೀರಿ, ಯಾರು ಏನು ಮಾಡಿರ್ತೀರಿ ಏನ್ರಿ ಅದ್ರ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ಅಂತ ತಿಳ್ಕೊಂಡೊಂದು ಯಾರು ಹೇಳತ್ತಾರ? ಸಿದ್ಧಾರೂಢರು ಹೇಳಕತ್ತಾರ. ಯಾರು ಏನು ದುಡ್ದಿರ್ತೀರಿ, ಯಾರು ಏನು ಮಾಡಿರ್ತಿರಲ್ಲ, ಅದು ಮಾಡಿದ್ರದು ಆ ದುಡ್ದಿದ್ರ ಫಲ ಅದನ್ನು ನೀವೇ ಉಣ್ಬೇಕೆ ಹೊರತಾಗಿ ನೀ ಪುಣ್ಯ ಮಾಡಿದ್ರು ನೀನೇ ಉಣ್ಬೇಕು, ಪಾಪ ಮಾಡಿದ್ರು ಅದು ನೀನೇ ಉಣ್ಬೇಕು, ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ತಂದು ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಿದ್ರು. ಆ 2-3 ಸಾವಿರ ಜನರದಾಗ ಒಬ್ಬ ಇದ್ದ. ಊರಿಗೆ ಒಂದೊಂದು ಇರ್ತಾವ ನೋಡ್ರಿ, ದೀಡ್ ಪಂಡಿತರ ತಂದು. ಅಂದ್ರೆ ಈ ಕಡೆ ಸ್ಯಾಣೆನೂ ಅಲ್ಲ, ಈ ಕಡೆ ಅತಿ ದಾಡ್ಡನೂ ಅಲ್ಲ, ನಡ್ಬರ್ಕಿರ್ತಾವ ನೋಡ್ರಿ. ಅವನಿಗೆ ಮಾತೂ ತಿಳಿಯಂಗಿಲ್ಲ, ಕತ್ತಿನೂ ತಿಳಿಯಂಗಿಲ್ಲ, ನಡ್ಬರ್ಕೆ ಏನಾರ ಮಾತಾಡ್ತಿರ್ತಾವ ನೋಡ್ರಿ ನೀವು. ಅದು ದೀಡ್ ಪಂಡಿತ ತಗೊಂಡು ಬಿದ್ದ. ಅವ 2-3 ಸಾವಿರ ಜನರದಾಗ ಅವ ಎದ್ದು ನಿಂತ. ಓ ಸಿದ್ಧಾರೂಢ್ರ ಅಂದ. ನೋಡ್ರಿ ಸಿದ್ಧಾರೂಢ್ರ ಕರಿಲಕತ್ತಾನವ. 2-3 ಸಾವಿರ ಜನ ಶಾಂತ ಕೂತ್ಕೊಂಡು ಸಿದ್ಧಾರೂಢ್ರ ಪ್ರವಚನ ಕೇಳಕತ್ತಾರ. ಅವಾಗ ನಡಬರ್ಕೆ ಅಂದ ಎದ್ದ. ಓ ಸಿದ್ಧಾರೂಢ್ರ ಅಂದ. ಅವಾಗಂದ ಸಿದ್ಧಾರೂಢ ಅಂದ ಕೂಡನ ಸಿದ್ಧಾರೂಢ್ರ ಅವನ ಕಡೆ ನೋಡಕತ್ರು. ಎಲ್ಲ ಪ್ರವಚನ ಕೇಳ ಮಂದಿ ಎಲ್ಲ ಅವ್ರ ಕಡೆ ನೋಡಕತ್ರು. ನೀವು ಹೆಂಗೆ ನೋಡ್ತೀರಿ ನೋಡ್ರಿ. ಸುಮ್ಮನೆ ಯಾರ್ಯಾವ ಹೇಳ್ರ ನಮ್ಮ ಪ್ರವಚನ ಇಲ್ಲೇ ಹೈರಾಣ. ಸುಮ್ಮನೆ ಯಾರೇ ಅವು ಒಬ್ಬೊಬ್ರು ಚಟ ಇರ್ತಾರೆ ನಡಬರ್ಕ್ ತಿರುಗಾಡೋದು. ಯಾವಾಗ ನಾವು ಸಿದ್ಧಾರೂಢ ಹತ್ತಿಕೊಂಡಂದಾಗ ಎಲ್ಲ ಜನ ಅವನ ಕಡೆ ನೋಡ್ಲಕತ್ತು. ಯಾವಾಗಂದ ನೋಡಕತ್ರು. ಅವಾಗಂದ ಏನಪ್ಪ ಅಂದರು ಸಿದ್ಧಾರೂಢರು. ಏನಿಲ್ರಿ ಒಂದು ಹೊಂಬನಾಗ ಮಾತಾಡ್ತಿರ್ತಾವ ನೋಡ್ರಿ ಒಂದೊಂದು ಹೇಗೆ ಹಂಗ. ಏನಿಲ್ರಿ ಇನ್ನಾಗ ನೀವು ಪ್ರವಚನ ಮಾಡಕತ್ತಿರಲ್ಲ, ಯಾರು ಏನು ಮಾಡ್ಯಾರ ಏನ್ರಿ ಅವ್ರು ಮಾಡಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಾಕ ಬರಲ್ಲ ತಗೊಂಡಿದ್ದೀರಲ್ಲ, ಅದಕ್ಕೆ ನಾನು ನಿಮ್ಮೊಂದು ಪ್ರಶ್ನೆ ಕೇಳಬೇಕಾಗ್ಯದ ಅಂದ. ಏನು ಕೇಳಪ್ಪ ಅಂದ್ರೆ ಸಿದ್ಧಾರೂಢರು. ಯಾವಾಗಿಂದ್ರೆ ಸಿದ್ಧಾರೂಢರಿಗೆ ಅವ ಏನಂತಾನ, ಏನಿಲ್ರಿ ನೀವು ಹೇಳ್ತಿದ್ರಲ್ಲ, ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರಿಂದ ಉಣ್ಣಾಕ ಬರಂಗಿಲ್ಲ ತಗೊಂಡು ಹೇಳಿರಲ್ಲ, ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ, ಇದು ನಾ ಮಾಡಿದ ಫಲ, ಅದಕ್ಕೆ ನನ್ನ ಮಗಳನ್ನ ನಾನು ಉಣ್ಣಾಕ ಬರ್ತದೇನಿಲ್ಲ ಅಂದ. ನೋಡ್ರಿ ಸಿದ್ಧಾರೂಢರಿಗೆ ಕೇಳ್ತಾನ, ಪಾಪಿಗಳಂದ್ರೆ ಎಂಥವ್ರು ಇರ್ತಾರ್ರಿ? ನಾ ಹೇಳಿದ್ ನಿಲ್ಲಿಮ ಪಾಪಿಗಳು ಹತ್ತಿಕೊಂಡು ನಾವು ನೋಡಕ್ಕೆ ನಮ್ಮಂಗೆ ಇರ್ತಾರ, ಜ್ಞಾನ ಇರದೇ ಇರ್ತಕ್ಕಂಥವು. ಅವ ಏನು ಕೇಳ್ತಾನೆ ಸಿದ್ಧಾರೂಢರಿಗೆ, ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕಪ್ಪ ಹತ್ತಿಕೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಾಕ ಬರ್ತದೇನಿಲ್ಲ ಅಂದ. ಎಲ್ಲ ಕೂಡಿ ಜನ ಹುಚ್ಚುಬಟ್ಟಿ ಅವ್ಯಾಕಿ ಒಯ್ದು ಬದ್ಮಾಸ್ ಏನು ಮಾತಾಡಕತ್ತೀವೋ ಅದು ಸಿದ್ಧಾರೂಢರಿಗೆ ನಿಂತ ಪ್ರವಚನಕ್ಕೆ ಪ್ರಶ್ನೆ ಕೇಳ್ತಿ. ಅವ್ಯಾಕಿ ಬುದ್ಧಿಗಿದ್ದಿ ಎಲ್ಲಿಟ್ಟಿದಿ ನೀನು? ತಿಳುವಳಿಕೆ ಆದಿಲ್ಲ ನನಗೆ? ಹಿಂಗೆಲ್ಲ ಬಾಯಿಗೆ ಬಂದಂಗೆ ಬೈಲಕತ್ರು.
ಅವ ಅಂದ ನಾನು ತಪ್ಪು ಕೇಳೀನಿ ಅಂದವ. ನಾನು ತಪ್ಪು ಕೇಳೀನಿ, ಅವರೇ ಹೇಳ್ಯಾರಲ್ಲ ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕು ತಗೊಂಡು ಹೇಳಲ್ಲ. ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದ, ಇದು ನಾ ದುಡ್ದಿದ ಫಲ ಅದ, ನನ್ನ ಮಗಳ ನಾನು ಉಣ್ಣಾಕ್ ಬರ್ತೇನೆ ಅಂತ ಕೇಳೀನಿ. ಯಾವಾಗಂದ ಇಂಥದ್ದು ಕೇಳ್ತಾನೆ ಅವ್ಯಾಕೆ ಯಾವ ಹೊಡ್ಲಿಕ್ಕೆ ಹೋಗವ ಯಾವ ಬಯ್ಯ ಎಲ್ಲರೂ ಸಿದ್ಧಾರ್ ಬಿಡ್ರಂದ್ರೆ ತಮ್ಮ ಶಾಂತಾರಪ್ಪ ಗಪ್ಪ. ಯಾವಾಗಿಂದ ಶಾಂತಾರಿ ಗಪ್ಪಾರಿ ಗಪ್ಪಾರಿ ಅಂತಂದ್ಕೊಂಡು ಎಲ್ಲ ಜನ ಶಾಂತ ಕೂತು ಯಪ್ಪ ಹೇಳಪ್ಪ ನೀ ಎದ್ದು ನಿಂತು ಮತ್ತೊಮ್ಮೆ ಕೇಳ ಪ್ರಶ್ನೆ ಅದ ಸಿದ್ಧಾರೂಢ. ಯಾಕಂದ್ರೆ ಯಾರಿಗೆ ಹೆಂಗೆ ತಿಳಿತದಲ್ಲ ಹಂಗೆ ಉತ್ತರ ಹೇಳ್ಬೇಕಾಕ್ಕದ, ಹಂಗೆ ಸುಮ್ಮನೆ ಅಂತ ತಿಳಿಯಂಗಿಲ್ಲ. ಸಿದ್ಧಾರೂಢ್ರ ನಂತರ ಇನ್ನೊಮ್ಮೆ ಕೇಳಪ್ಪ ಪ್ರಶ್ನೆ ಅಂದರು. ಏನಿಲ್ರಿ ಮತ್ತೂ ಅವ್ರಿಗೆ ಹಿಂಗೆ ಹೆಡಕಾರಿಸಿ, ಏನಿಲ್ರಿ ನೀವು ಹೇಳಿದ್ರಲ್ಲ ಯಾರು ಏನು ದುಡಿದಿರ್ತಾರ ಆ ದುಡಿದಿದ ಫಲ ಅವರೇ ಉಣ್ಬೇಕಂತಕೊಂಡ್ರಿ. ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡಿದಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತಾನಿಲ್ಲ ಅಂದ. ಸಿದ್ಧಾರೂಢ ನಗ್ಲಕ್ಕತ್ರ ನಕ್ಕೊಂತಂತಾರೆ ಬರ್ತದಪ್ಪ ಅಂದ್ರೆ ಬರ್ತದ. ಆದ್ರೆ ನೋಡ್ರಿ ಅವನಿಗೆ ತಿಳಿಯಂಗೆ ಅಂದ ಉತ್ತರ ಹೇಳ್ಬೇಕಲ್ರಿ. ಅವ ಯಾವ ದೃಷ್ಟಿಕೋನ ಇಟ್ಕೊಂಡಂದ ಪ್ರಶ್ನೆ ಕೇಳನ ಹಂಗೆ ಉತ್ತರ ಹೇಳಿದ್ರೆ ಅವನಿಗೆ ತಿಳಿತದ. ಮತ್ತು ಅವನಿಗೆ ಶಾಸ್ತ್ರ ಹೇಳಕತ್ರ ಅವನಿಗೆ ತಿಳಿಯಂಗಿಲ್ಲ, ಹೌದಲ್ರಿ? ಶಾಸ್ತ್ರ ಹೇಳಿದ್ರೆ ಅವನಿಗೆ ತಿಳಿಯಂಗಿಲ್ಲ. ಹಿಂದೆ 12ನೇ ಶತಮಾನದೊಳಗೆ ಏನ್ರಿ ಬಸವಣ್ಣವ್ರಿಗೆ ಒಂದು ಆಸೆ ಆಯ್ತತ್ತ. ಏನು ಆಸೆ? ಪ್ರಭುದೇವ್ರಿಗೆ ಏನ್ರಿ ಒಂದು ಪ್ರಶ್ನೆ ಕೇಳ್ಬೇಕು ನಂಗಂದ ಆಸೆ ಆಯ್ತು. ಮನೆಗಿಂದ ಹಡಪದ ಅಪ್ಪಣ್ಣವ್ರಿದ್ರು. ಯಪ್ಪ ಅಪ್ಪಣ್ಣವ್ರೆ ಏನ್ರಿ ಬಸವಣ್ಣವ್ರ ಮನೆತನದೊಳಗೆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರೆ ಹಡಪದ ಅಪ್ಪಣ್ಣವರು. ನಾವು ಎಷ್ಟೋ ಜನ ತಪ್ಪು ತಿಳ್ಕೊತೀವಿ. ಹಡಪದವ್ರದ್ದು ಅಂದ ಮುಂಜಾನೆ ಮಾರಿ ನೋಡಬಾರ್ದು ಇದು ನೋಡಬಾರ್ದು ಹತ್ಕೊಂಡು ನಾವೆಲ್ಲ ಏನು ಮಾತಾಡ್ತೀವಲ್ಲ. ಆದ್ರೆ 12ನೇ ಶತಮಾನದೊಳಗೆ ಏನ್ರಿ ಇಡೀ ಭಾಗದೊಳಗೆ ನಿಂತು ಏನ್ರಿ ಬಸವಣ್ಣವ್ರ ಮನೆ ಭಾಗದೊಳಗೆ ನಿಂತು ಮನೆಗೆ ಬಂದಿರ್ತಕ್ಕಂಥವ್ರಿಗೆ ಕೈ ಮುಗಿದಂದ ಸ್ವಾಗತ ಮಾಡಿ ಮನೆ ಒಳಗೆ ಕರೀತಕ್ಕಂಥವ್ರೆ ಹಡಪದ ಅಪ್ಪಣ್ಣವ್ರು. ಏನ್ರಿ ನೋಡವ್ರಿಗೆ ಎಂಥ ಸ್ಥಾನ ಕೊಟ್ಟಿದ್ರು ಬಸವಣ್ಣವ್ರು. ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣವರು. ಯಾವಾಗ ಅಪ್ಪಣ್ಣವ್ರಿಗೆ ಅಂತ ಕರೆದ್ರು ಬಸವಣ್ಣವರು. ಯಪ್ಪ ಏನು ಬಸವ ಅಂದರು. ಏನೋ ಒಂದು ಪ್ರಶ್ನೆ ಕೇಳ್ಬೇಕು ನಂಗೆ ಅದು ಪ್ರಭುದವ್ರಿಗೆ, ಅದಕ್ಕೆ ಒಂದು ವಸ್ತು ಕೊಡ್ತೀನಿ, ಇದನ್ನು ಒಯ್ದು ಪ್ರಭುದವ್ರ ಕೈಯಾಗ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತರ್ತೀರೇನಪ್ಪ ಅದು. ಆಯ್ತು ಬಸವಣ್ಣ ಏನು ಕೊಡ್ತೀವಿ ಕೊಡು. ಯಾಕೆ ಹೊಲ್ದತ್ತಿ ಕೊಡೋದು ಪಾಪ ಬಸವಣ್ಣ ಆ ಕಡೆ ನೋಡ್ದ. ಅಲ್ಲೊಂದು ಎಲೆ ಬಿದ್ದಿತ್ತು, ಬೆಳೆದೆಲೆ ಅಂತೀರಿ ನೀವು ತಿನ್ನ ಎಲೆ, ಒಂದು ಎಲೆ ಬಿದ್ದಿತ್ತು. ಎಲೆ ತೊಗೊಂಡ್ರು ಬಸವಣ್ಣವ್ರು. ತೊಗೊಂಡು ಹಿಂಗೆ ನೋಡಿದ್ರಾಗ ಅಲ್ಲೊಂದು ಇರಿಬಿ ಹೊಂಟಿತ್ತು. ಅದನ್ನು ಇರಿಬಿ ತೊಗೊಂಡ್ರು. ಯಾವಾಗ ಅದೊಂದು ಇರಿಬಿಯನ್ನು ಹೊಂಟಿತ್ತಲ್ಲ ಆ ಇರಿಬಿ ತೊಗೊಂಡು ಆ ಎಲೆ ಇಟ್ಟು ಮಡಚಿ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟು ಇದನ್ನು ಒಯ್ದು ಪ್ರಭುದೇವ್ರ ಕೈಯಾಗ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತರ್ಬೇಕ್ರಪ್ಪ ಅಂದ್ರು. ಆಯ್ತು ಬಸವಣ್ಣ ತಂದು ಅದನ್ನು ಕೈಯಾಗ ಹಿಡ್ಕೊಂಡು ಹಡಪದ ಅಪ್ಪಣ್ಣವ್ರು ಎಲ್ಲ ಕಡೆ ಕಲ್ಯಾಣ ಹುಡುಕಾಕತ್ರು. ಹೀಗೆ ಹುಡುಕ್ತಾ ಇರುವಂಥ ಪ್ರಸಂಗದೊಳಗೆ ಸುಮಾರು 2-3 ತಾಸಿಂದ ಹುಡುಕೋದು ಬಳಕ ಆಮೇಲಿಂದ ಪ್ರಭುದೇವ್ರು ಸಿಕ್ಕ ಬಳಕೆಂದ ಹಡಪದ ಅಪ್ಪಣ್ಣವ್ರಿಗೆ ಖುಷಿ ಆಯಿತು. ಎಷ್ಟು ಹುಡುಕ್ಬೇಕು ಅಯ್ಯಪ್ಪ ನಿನಗಂದು. ಯಾಕ್ರಿಪ್ಪ ನನ್ಯಾಕೆ ಹುಡುಕ್ಲಕತ್ತೀರಿ ಅಪ್ಪಣ್ಣವ್ರು? ಏನಿಲ್ಲ ಬಸವಣ್ಣವ್ರಿಂದ ಏನು ಪ್ರಶ್ನೆ ಕೇಳ್ಯಾರ, ನಿಮ್ಮ ಕಡೆಯಿಂದ ಉತ್ತರ ತರಬೇಕತ್ತ. ಏನು ಕೇಳ್ಯಾರ ಹೇಳ್ರಿ? ಏನು ನನಗೇನು ಹೇಳಿಲ್ಲ, ಅವರು ಕೈಯಾಗ ಕೊಟ್ಟಾರ, ಇದು ತಗೋರಿ. ಯಾವಾಗ ಹಡಪದ ಅಪ್ಪಣ್ಣವರು ಅದನ್ನು ಕೊಟ್ಟರು, ಪ್ರಭುದೇವ್ರು ಬಿಚ್ಚಿದ್ರು, ನೋಡಿದ್ರು, ನೋಡಿ ನಗಲಕತ್ರು. ಬಸವಣ್ಣ ಎಷ್ಟು ದಡ್ಡದನ ಅಂತ. ಬಸವಣ್ಣ ಎಷ್ಟು ದಡ್ಡದನ ತಗೊಂಡ ಪ್ರಭುದೇವ್ರು ನಗಲಕತ್ರು. ಪಾಪ ಹಡಪದ ಅಪ್ಪಣ್ಣವ್ರಿಗೆ ಏನು ತಿಳಿದಿಲ್ಲ. ಯಾವಾಗಿಂದ ಬಸವಣ್ಣ ಏನು ಪ್ರಶ್ನೆ ಕೇಳೋಣತ್ತ ಅನ್ನೋದನ್ನ ಪ್ರಭುದೇವರಿಗೆ ತಿಳಿತು. ಯಾವಾಗಿಂದ ಪ್ರಭುದೇವರು ಅಂದ್ರು ಬಸವಣ್ಣನೇ ಹಿಂಗೆ ಪ್ರಶ್ನೆ ಕೇಳೋಣತ್ತಂದಾಗ ನಾ ಬೇರೆ ರೀತಿಯಿಂದ ಉತ್ತರ ಕೊಟ್ಟನಂದ್ರೆ ಚಂದ ಅನ್ಸಂಗಿಲ್ಲ, ಅವ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಮನಸ್ಸನ್ನ ತೀರ್ಮಾನ ತೊಗೊಂಡ್ರು ಪ್ರಭುದೇವರು. ಬಸವಣ್ಣ ಏನು ಕೊಟ್ಟಿದ್ದ? ಒಂದು ಎಲೆ, ಅದ್ರಾಗ ಒಂದು ಇರಿವಿ ಇಟ್ಟು ಕಳಿಸಿದ್ದ. ಹಡಪದಪ್ಪ ಪ್ರಭುದೇವ್ರು ವಿಚಾರ ಮಾಡಿದ್ರು, ಆ ಬಸವಣ್ಣ ಹೆಂಗೆ ಕೇಳ್ಯಾನಲ್ಲ ಹಂಗೆ ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡಿ ಅವರು ಬಿಳಿ ಬಟ್ಟೆನೇ ಉಡ್ತಿದ್ರು ಪ್ರಭುದೇವರು. ಯಾವಾಗಲೂ ಕೂಡ ಬಿಳಿ ಬಟ್ಟೆನೇ ಉಡ್ತಕ್ಕಂಥವ್ರು. ಮೈ ಮೇಲೆ ನಾವು ಹೆಂಗೆ ಅಂದ್ರೆ ನಾವಂದ ಟಾವೆಲ್ ಹಾಕೊಂಡು ಬರ್ತೀವಿ, ಅವರು ಸೆಲ್ಲೆ ಹಾಕೋತಿದ್ರು, ಧೋತ್ರದ ತೆಳ್ಳನ ಸೆಲ್ಲೆ. ಯಾವಾಗ ಅದ್ರಾಗಿಂದ ಒಂದು ಈಟನ್ನು ಅರಿವಿ ಹರ್ಕೊಂಡ್ರು, ಒಂದಿಟ್ಟು ಅರಿವಿ ಹರ್ಕೊಂಡು ಹಿಂಗೆ ಅಂಗಾಯಿಗೆ ಇಟ್ಕೊಂಡು ಆ ಕಡೆ ನೋಡಿದ್ರಾಗ ಅಲ್ಲೊಂದು ಇದ್ಲಿ ಬಿದ್ದಿತ್ತು. ಕಟ್ಟಿಗೆ ಸುಟ್ಟು ಬಳಕ ಅದಕ್ಕೆ ಇದ್ಲಿ ಅಂತಾರಲ್ಲ, ಅದು ಇದ್ಲಿ ಬಿದ್ದಿತ್ತು. ಅದನ್ನು ಇದ್ಲಿ ತೊಗೊಂಡು ಅರಿವಿ ಮ್ಯಾಗ ಇಟ್ಟರು. ಅದು ಬಸವಣ್ಣವರು ಎಲೆ ಜೋಡಿ ಇರಿವಿ ಕಳಿಸಿದ್ರಲ್ಲ, ಅದು ಎಲೆ ಅಲ್ಲೇ ಬಿಟ್ಟು ಆ ಇರಿವಿ ತೊಗೊಂಡು ಇದ್ಲಿ ಮ್ಯಾಗಿಟ್ಟು ಗಂಟೆ ಕಟ್ಟಿ ಹಡಪದ ಅಪ್ಪಣ್ಣವ್ರ ಕೈ ಕೊಟ್ಟರು. ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳ ಹಂಗೆ ಉತ್ತರ ಹೇಳ್ಬೇಕಲ್ರಿ. ಹಂಗೆ ಹೇಳಿದ್ರೆ ತಿಳಿತಿಲ್ಲ, ತಿಳಿಯಂಗಿಲ್ಲ ಏನ್ರಿ. ಪಾಪ ಅದನ್ನು ಕೊಟ್ಟರು. ಹಡಪದ ಅಪ್ಪಣ್ಣವ್ರನ್ನ ತೊಗೊಂಡು ಕೈಯಾಗಿ ಹಿಡ್ಕೊಂಡು ಬಸವಣ್ಣವ್ರ ಮನೆಗೆ ಬರುತ್ತಾನ. ಬಸವಣ್ಣವ್ರು ಎಷ್ಟು ಹಂಬಲ್ರಿ, ಯಾಕಂದ್ರೆ ತಿಳ್ಕೊಬೇಕನ್ನೋಂಥ ಹಂಬಲ. ಪ್ರಭುದೇವ್ರು ಏನು ಉತ್ತರ ಕೊಡ್ತಾರೆ ಏನು? ಇವತ್ತು ನೀವೆಲ್ಲ ಇಲ್ಲಿ ಬಂದಿರಿ ಎತ್ತಿಕೊಂಡು ಹಂಬಲಿದ್ದವ್ರೆ ಪ್ರವಚನ ಕೇಳಕ್ಕೆ ಬಂದಿರಿ. ಈ 4 ಊರ ಕೂಡಿ ಇಟ್ಟೆ ಮಂದಿರೇನು ನೀವು? ಏನ್ರಿ 4 ಹಳ್ಳಿ ಕೂಡಿ ಇಷ್ಟೇ ಜನ ಅದಿರೇನ್ರಿ? ಭಾಳ ಜನ ಹಂಬಲ್ ಬೇಕಿದಕ್ಕೆ.
ಪುರಾಣ ಕೇಳಬೇಕು, ಪ್ರವಚನ ಕೇಳಬೇಕು ಅನ್ನುವಂಥ ಹಂಬಲಿದ್ದ ವ್ಯಕ್ತಿನೇ ಇಲ್ಲಿಗೆ ಬರ್ತಾನೆ. ಹೊರತಾಗಿ ಹಂಬಲಿಲ್ಲಾರ್ದವ್ರಿಂದ ಬರೋಕ್ಕಾಗಂಗಿಲ್ಲ. ಬಸವಣ್ಣಿಗೆಂದು ಹಂಬಲದ ಪ್ರಭುದವ್ರು ಏನು ಉತ್ತರ ಕೊಡ್ತಾರೆ ಏನೋ, ಪ್ರಭುದವ್ರು ಏನು ಉತ್ತರ ಕೊಡ್ತಾರೆ ಅನ್ನೋ. ಅವತ್ತು ಸ್ನಾನ ಮಾಡಿಲ್ಲ, ಪ್ರಸಾದ ಮಾಡಿಲ್ಲ. ಆ ಹಡಪದ ಅಪ್ಪಣ್ಣವ್ರು ಬರು ದಾರಿ ಕಾಯ್ಕೋತ್ ಕುಂತು ಬಿಟ್ಟಾರ. ಯಾವಾಗಿಂದ ಹಡಪದ ಅಪ್ಪಣ್ಣವ್ರು ನೋಡೋಣ ಬಸವಣ್ಣಿಗೆ ಇಟ್ಟು ಖುಷಿ ಆಯ್ತಿಯಪ್ಪ. ಪ್ರಭುದವ್ರು ಸಿಕ್ಕಿದ್ರು ಬಸವಣ್ಣ ಉತ್ತರ ಹೇಳಿದ್ರೇನು. ಅವರು ಏನು ಕೊಟ್ಟಾರ ನೋಡಿ ಗಂಟ. ಯಾವಾಗಿಂದ ಗಂಟು ಕೊಟ್ಟರೆ ತಂದು ಒಯ್ದಿಂದ ಬಸವಣ್ಣ ಕೈಯಾಗ ಗಂಟು ಕೊಟ್ಟರು. ಬಸವಣ್ಣ ಅದನ್ನು ಬಿಚ್ಚಿದ್ರು. ಬಿಚ್ಚಿ ಒಂದು ಸವನ ಕುಣಿದ್ಯಾಡ್ ನಗಲಕತ್ರು. ಬಸವಣ್ಣವರು ಕುಣಿದ್ಯಾಡ್ ನಗಲಕತ್ರು. ಇವರು ಕುಣಿದ್ಯಾಡಿ ನಗ ಹಡುಪದ ಅಪ್ಪಣ್ಣಗೆ ಸಿಟ್ಟು ಬತ್ತು. ಬಸವಣ್ಣ ಅಂದ್ರು, ಏನಪ್ಪ ಅಂದ. ಅಲ್ಲ ನೀ ಕೊಟ್ಟಿದ್ದು ನೋಡಿ ಪ್ರಭುದೇವ್ರು ನಗತಾರ, ಪ್ರಭುದೇವ್ರು ಕೊಟ್ಟಿದ್ದು ನೀನು ನೋಡಿ ನಗಲಕತ್ತಿದಿ. ನಿಮ್ಮಿಬ್ಬರು ನಡ್ಬರ್ಕ್ ನನ್ನೇನು ಹುಚ್ಚುಗೊಟ್ಟಿನ ಮಾಡಿರಿ ನೀವು ಏನ್ರಿ? ನೀ ಕೊಟ್ಟಿದ್ದು ನೋಡಿ ಅವ್ರು ನಗಲಕತ್ತಾರ, ಅವ್ರು ಕೊಟ್ಟಿದ್ದು ನೋಡಿ ನೀ ನಗಲಕತ್ತಿದಿ. ನಿಮ್ಮಿಬ್ಬರು ನಡ್ಬೇಕು ನನ್ನ ಹುಚ್ಚುಗೊಟ್ಟಿನ ಮಾಡಿದೇನು? ನೀ ಏನು ಪ್ರಶ್ನೆ ಕೇಳಿದಿ, ಅವ್ರು ಏನು ಉತ್ತರ ಹೇಳ್ಯಾರ, ನೀ ಹೇಳಬೇಕು ಬಸವಣ್ಣ ತಂದು ಜಗಳ ತೆಗೆದ್ರು.